ಕುಂಭರಾಶಿಯವರ ಮಕರ ಸಂಕ್ರಮಣದ ವಿಶೇಷವಾದಂತಹ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಫಲ ಕುಂಭರಾಶಿಯವರಿಗೆ 5 ಪ್ರಮುಖವಾದಂತಹ ವಿಚಾರಗಳನ್ನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಬಹಳ ಪ್ರಮುಖವಾದ ವಿಡಿಯೋ. ದಯವಿಟ್ಟು ನೀವು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ದಯವಿಟ್ಟು ಬೇಗ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂತಹ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ನ ಖಂಡಿತವಾಗಿ ಓದ್ತಾ ಇರ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕುಂಭರಾಶಿಯವರ ಮಕರ ಸಂಕ್ರಾಂತಿಯ ಫಲದಲ್ಲಿ ಮೊದಲನೇ ವಿಚಾರ ಏನಪ್ಪಾ ಅಂತಂದ್ರೆ ವಿದೇಶ ಯೋಗ ಅಂತ. ಏನಾಗುತ್ತೆ ನೋಡಿ, ಮಕರ ಸಂಕ್ರಮಣ ಅಂದ್ರೆ ರವಿಗ್ರಹ ನಿಮಗೆ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಕುಂಭರಾಶಿಗೆ ಮಕರ 12ನೇ ಮನೆ ಆಗುತ್ತೆ. ರವಿ ಸಪ್ತಮಾಧಿಪತಿ ಆಗ್ತಾನೆ. ಸಪ್ತಮಾಧಿಪತಿಯಾದಂತಹ ರವಿ ಮಕರ ಸಂಕ್ರಮಣದಿಂದ ಮಕರ ರಾಶಿಗೆ ಬಂದ ಅಂದ್ರೆ 7ನೇ ಮನೆ ಅಧಿಪತಿ 12ನೇ ಮನೆಗೆ ಬಂದ ಅಂತ. ಇದು ವಿದೇಶ ಯೋಗವನ್ನು ತೋರಿಸ್ತಕ್ಕಂಥದ್ದು. ಅಲ್ಲಿಗೆ ಕುಂಭರಾಶಿಯವರಿಗೆ ಮಕರ ಸಂಕ್ರಮಣದ ಫಲದಲ್ಲಿ ವಿದೇಶ ಯೋಗ ಅನ್ನೋದು ತುಂಬಾ ಜಾಸ್ತಿ ಇದೆ. ಔಟ್ ಆಫ್ ಇಂಡಿಯಾ ಹೋಗೋರು ಔಟ್ ಆಫ್ ಇಂಡಿಯಾ ಹೋಗ್ಬೋದು, ಭಾರತ ಬಿಟ್ಟು ಹೊರಗಡೆ ಹೋಗ್ತಕ್ಕಂಥವ್ರು. ಅದಲ್ಲದೆ ಇದ್ರೂ ಸಹ ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರ ಊರು, ದೂರಗಳು ಹೀಗೆಲ್ಲ ಹೋಗ್ತಕ್ಕಂತಹ ಫಲಗಳು ತುಂಬ ಜಾಸ್ತಿ ಇದೆ. ಅದರಲ್ಲೂ ವಿಶೇಷವಾಗಿ ನೀವು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಕ್ಕಂಥ ಅಥವಾ ಟ್ರಾವೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗಾದರೆ ಇನ್ನೂ ಚೆನ್ನಾಗಿ ಮಕರ ರಾಶಿಯ ಫಲ ಬರಲಿದೆ. ಒಂದು ವಿಶೇಷವಾದಂತಹ ರವಿಯ ಆರಾಧನೆ, ವಿಶೇಷವಾದ ಪ್ರಸಾದ ಧಾರಣೆ ಖಂಡಿತವಾಗಿ ನಿಮಗೆ ಅನುಕೂಲ ಮಾಡಿಕೊಡಲಿದೆ. ಎರಡನೇ ವಿಚಾರ ಕುಂಭರಾಶಿಯವರ ಸಂಕ್ರಮಣದ ಫಲದಲ್ಲಿ ಏನಪ್ಪಾ ಅಂತಂದ್ರೆ ಪಾಲುದಾರಿಕೆಯಲ್ಲಿ, ಅಂದ್ರೆ ನೀವು ಕುಂಭರಾಶಿಯವರಾಗಿದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ಸ್ವಲ್ಪ ನಷ್ಟವಾಗುವ, ಲಾಸ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅದರಂತ ಮೋಸ ಆಗುವ ಅಥವಾ ನಷ್ಟವಾಗುವ ಸ್ವಲ್ಪ ಸ್ಪಷ್ಟೀಕರಣ ಬೇಕು. ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಡುವೆ ಏನೋ ಸ್ಪಷ್ಟತೆ ಇಲ್ಲ. 50-50ನ, 60-40ನ, 70-30ನ ಸ್ಪಷ್ಟತೆ ಇಲ್ಲ. ಅವ್ರೇನೋ ಲೆಕ್ಕ ಕೊಟ್ಟರು, ನೀವೇನೋ ಲೆಕ್ಕ ತಗೊಂಡ್ರಿ ಅನ್ನೋ ಥರ. ಸೊ ಕುಂಭರಾಶಿಯವರು ನೀವಾಗಿದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ಮಕರ ಸಂಕ್ರಾಂತಿಯ ಫಲ ನಿಮಗೊಂದು ಸ್ವಲ್ಪ ನಷ್ಟ ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವ ಕುಂಭರಾಶಿಯವರಿಗೆ ಸ್ವಲ್ಪ ಸ್ಪಷ್ಟತೆ ಬೇಕು ಅಂತ ಹೇಳ್ತಾ ಇದೆ. ಸೊ ಆ ಸ್ಪಷ್ಟತೆ ನಿಮಗೆ ಬೇಕು. ಹಾಗೂ ವಿಶೇಷವಾಗಿ ನಿಮಗೆ ರಾಜಯೋಗ ತರ್ತಕ್ಕಂಥ ಒಂದು ವಿಶೇಷವಾದ ಮಣಿಯ ಅವಶ್ಯಕತೆ ಇರ್ತದೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡದ್ರ ಬಗ್ಗೆ ತಿಳಿಸ್ತೇನೆ. ಕುಂಭರಾಶಿಯವರ ಸಂಕ್ರಮಣದ ಫಲ ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ ವ್ಯಯವೃದ್ಧಿ ಅಂತ ಹೇಳಿ. ಅಂದ್ರೆ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ. ವಿನಾಕಾರಣ ಖರ್ಚುಗಳು, ಅನಾವಶ್ಯಕ ಖರ್ಚುಗಳು, ಇದೆಲ್ಲ ಅದೇ ಅವಶ್ಯಕತೆನೇ ಇಲ್ಲ, ಸುಮ್ಮನೆ ಮಾಡಿದೆ ಅಂತ. ಸೊ ಅದರಿಂದ ಆನ್ಲೈನ್ನಲ್ಲಿ ನೀವು ಏನೆಲ್ಲ ಖರೀದಿಗಳು ಮಾಡ್ತಿರಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು. ಎಲ್ಲೆಲ್ಲೆಲ್ಲೋ ನೀವು ಉಳಿಸುವ ಜಾಗದಲ್ಲಿ ಉಳಿಸ್ದೇನೆ ಎಲ್ಲೆಲ್ಲೋ ಖರ್ಚು ಮಾಡಿ, ಅನಾವಶ್ಯಕವಾಗಿ ಖರ್ಚು ಮಾಡಿ, ಏನೋ ಒಂದು ದೇವತಾ ಕಾರ್ಯ, ಪೂಜೆ ಪುನಸ್ಕಾರ ಕಾರ್ಯ, ದಾನ ಧರ್ಮಾದಿ ಕಾರ್ಯ, ಒಳ್ಳೊಳ್ಳೆ ಕಾರ್ಯಗಳಿಗೆ ನೀವು ಮಾಡೋದಿಲ್ಲ. ಬ್ಯಾರ್ದೋದು ವೇಸ್ಟ್ ಯಾವುದಕ್ಕೋ ಖರ್ಚು ಮಾಡಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಸೊ ಅದರಿಂದ ನಿಮ್ಮ ಅವಶ್ಯಕತೆಗಳನ್ನು ಗಮನಿಸಿ, ನಿಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಖರ್ಚನ್ನು ಮಾಡಿ. ಒಂದು ರಕ್ಷಣೆ ಬಹಳ ಮುಖ್ಯ. ನಿಮ್ಮ ಮನಸ್ಸು ತುಂಬಾ ಸದೃಢವಾಗಿ ನೀವು ಅದ್ರ ಬಗ್ಗೆ ಗಟ್ಟಿ ನಿರ್ಧಾರ ಅಂತೀವಲ್ಲ, ದೃಢ ನಿಶ್ಚಯ ಅಂತ, ಅದನ್ನು ನೀವು ಖಂಡಿತವಾಗಿ ಮಾಡಿಕೊಳ್ಳಲೇಬೇಕಾಗತ್ತೆ. ಯಾಕೆ ಅಂತಂದರೆ ಆ ಒಂದು ದೃಢ ನಿಶ್ಚಯವೇ ನಿಮಗೆ ಸುಖ. ಸುಮ್ಮನೆ ನೀವು ಖರ್ಚು ಮಾಡಿದಾಗ ನಿಮ್ಮನ್ನು ಕಾಪಾಡುತ್ತೆ. ಹಾಗೂ ನಿಮಗೆ ಒಳ್ಳೆಯ ರಾಜಯೋಗ ಕೊಡಲಿಕ್ಕೆ ಒಂದು ವಿಶೇಷವಾದ ರಾಜವರ್ಧನ ಮಣಿಯ ಧಾರಣೆ ನಿಮಗೆ ತುಂಬ ಅನುಕೂಲವಾಗುತ್ತೆ. ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಕುಂಭರಾಶಿಯವರ ಸಂಕ್ರಾಂತಿ ಫಲದಲ್ಲಿ 4ನೆಯ ವಿಚಾರ ಏನಪ್ಪಾ ಅಂತಂದ್ರೆ ದಾರವಿಯೋಗ ಸಂಗತೆ. ಅಂದ್ರೆ ನಿಮಗೆ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಸ್ವಲ್ಪ ದೂರ ಆಗುವ, ಅಂದರೆ ಸ್ವಲ್ಪ ಜಗಳ ಮನಸ್ತಾಪಗಳು, ನೀವು ಹೇಳಿದ್ದವ್ರಿಗಾಗಲಿಲ್ಲ ಅಥವಾ ಅವರಿಂದ ನೀವು ಸ್ವಲ್ಪ ದೂರ ಹೋದ್ರಿ, ಅಥವಾ ಮನೆ ಸ್ವಲ್ಪ ಜಗಳ ಆಗ್ಬಿಟ್ಟು ಹೆಂಡತಿ ತವ್ರ ಮನೆಗೆ ಹೋದ್ಲು, ಅಥವಾ ಗಂಡ ಒಂದು ವಾರಗಟ್ಟಲೆ ಮನೆಗೆ ಬರಲಿಲ್ಲ, ಈ ಥರ, ಅಥವಾ ಏನೋ ಒಂದು ಬೇಸರಾಗಿ ಒಬ್ರಿಗೊಬ್ರು ಮಾತಾಡಲಿಲ್ಲ, ಬೇರೆ ಬೇರೆ ರೂಮಲ್ಲಿ ಮಲ್ಕೊಳ್ತಾರೆ. ಅಂದರೆ ಒಂದೇ ಮನೇಲಿದ್ದರೂ ಕೂಡ ಒಂದು ಈ ಸಂಕ್ರಾಂತಿ ಹಬ್ಬ ಒಂದು ಕಳೀತು, ಹಬ್ಬ ಒಂದು ಚೆನ್ನಾಗಾಯಿತು ಸರ್, ಹಬ್ಬ ಆದಮೇಲೆ ಅದೇನು ದೃಷ್ಟಿ ಆಯಿತೋ ಗೊತ್ತಿಲ್ಲ, ಗಂಡ ಹೆಂಡತಿ ಫುಲ್ಲು ಸಮಸ್ಯೆ, ಫುಲ್ಲು ಟಾರ್ಚರು, ಫುಲ್ ದೂರ, ಫುಲ್ಲು ಅಂದರೆ ಏನೋ ಮನಸ್ತಾಪ, ಈ ಥರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅದರಲ್ಲಿ ಏನಂತಂದರೆ ಒಂದು ಸ್ವಲ್ಪ ಸ್ವಯಂವರ ಪಾರ್ವತಿಯ ಮಂತ್ರ ಪಠನೆ, ಜಪ,
ಆ ಹೋಮ, ಆ ಪ್ರಸಾದ ಧಾರಣೆ ಅದೆಲ್ಲ ಒಂದು ಸ್ವಲ್ಪ ನಿಮಗೆ ಅನುಕೂಲ ಮಾಡಿಕೊಡಲಿದೆ. ರವಿಯ ಆರಾಧನೆಯೂ ಸಹ ಆದಿತ್ಯ ಹೃದಯ ಸ್ತೋತ್ರ ಪಠಣ ಇತ್ಯಾದಿಗಳು. ಇಲ್ಲ ನಾವು ವಿಶೇಷವಾಗಿ ರವಿ ಆರಾಧನೆ ಮಾಡಿ ರಾಜವರ್ಧನ ಮಣಿಯ ಉಂಗುರವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ. 5ನೇ ವಿಚಾರ, ಕುಂಭರಾಶಿಯವರ ಈ ಒಂದು ಸಂಕ್ರಾಂತಿ ಫಲದಲ್ಲಿ ಏನಪ್ಪಾ ಅಂತಂದ್ರೆ ಮೋಕ್ಷ ಭಾವನಾ, ಒಂಥರ ದೈವಿಕ ಭಾವನೆ ತುಂಬ ಜಾಸ್ತಿ ಬರುತ್ತೆ. ಅಂದರೆ ಕುಂಭರಾಶಿಯವರಿಗೆ ಮಕರ ಸಂಕ್ರಮಣದ ಫಲ ಯಾವ ರೀತಿಯಲ್ಲಿರುತ್ತಪ್ಪ ಅಂತಂದರೆ, ಒಂದು ವಿಶೇಷವಾಗಿ ದೇವರು, ದಿಂಡ್ರು, ಪೂಜೆ ಪುನಸ್ಕಾರ ಇದ್ರ ಮೇಲೆ ಜಾಸ್ತಿ ಗಮನ ಹೋಗುತ್ತೆ. ಆ ದೇವಸ್ಥಾನಕ್ಕೆ ಹೋಗೋಣ, ಈ ದೇವಸ್ಥಾನಕ್ಕೆ ಹೋಗೋಣ, ಆ ಪೂಜೆ ಮಾಡಿಸೋಣ, ಈ ಪೂಜೆ ಮಾಡಿಸೋಣ, ಒಂದು ದರ್ಶನ ಮಾಡ್ಕೊಂಡು ಬರೋಣ, ದೇವ್ರ ದರ್ಶನ ಇದ್ರೆ ಸಾಕು, ಮನೇಲೆ ಕೂತ್ಕೊಂಡು ಒಂದು ಜಪ ಮಾಡೋಣ, ಯಾರಿಗಾದ್ರು ಏನಾದ್ರು ದಾನ ಮಾಡೋಣ, ಈ ಥರ ಸ್ವಲ್ಪ ದೈವಿಕ ಧಾರ್ಮಿಕ ಭಾವನೆಗಳು ಜಾಸ್ತಿ ಬರುತ್ತೆ. ತುಂಬ ಜಾಸ್ತಿ ರಿಚುವಲ್ ಆಗಿರ್ತೀರ, ತುಂಬ ಜಾಸ್ತಿ ಸ್ಪಿರಿಚುವಲ್ ಅಂದರೆ ನಿಮಗೆ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಇರುತ್ತೆ. ತುಂಬ ಕ್ಷಮಾಗುಣ ವೃದ್ಧಿ ಅಂತ, ಎಲ್ಲರನ್ನೂ ಕ್ಷಮಿಸ್ತೀರ. ಆಯ್ತು ಬಿಡಪ್ಪ, ಹೋಗಿ ಏನು ಮಾಡೋಕ್ಕಾಗತ್ತೆ, ಆಯ್ತು ಬಿಡು ಅಂತ ಕ್ಷಮಾಗುಣ ಜಾಸ್ತಿ ಆಗುತ್ತೆ. ಇದೆಲ್ಲ ಒಂದು ಸ್ವಲ್ಪ ಯಾವುದನ್ನು ನೀವು ತುಂಬ ಇಂಪಾರ್ಟೆಂಟಾಗಿ ಯಾರಿಗೂ ಬಿಟ್ಕೊಡಲ್ವೋ ಅಂತ ಮಾಡ್ತಿದ್ದವ್ರು ಕೂಡ ಎಲ್ಲ ಬಿಟ್ಕೊಡೋಕೆ ಶುರು ಮಾಡ್ತೀರಾ. ಸಂಕ್ರಾಂತಿ ಫಲದಲ್ಲಿ ಒಂದು ಸ್ವಲ್ಪ ತ್ಯಾಗ ಮನೋಭಾವ, ಭಕ್ತಿ ಮನೋಭಾವ, ಆಧ್ಯಾತ್ಮಿಕ ಚಿಂತನೆ ಇದೆಲ್ಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇದೆಲ್ಲ ತುಂಬ ಒಳ್ಳೆಯದು, ಇದೆಲ್ಲ ಅವಶ್ಯಕತೆ ಇದೆ ಮನುಷ್ಯನಿಗೆ. ಆದರೆ ಸಮಸ್ಯೆಗಳೇನಿದೆಯಲ್ಲ ಅದನ್ನು ಸಹ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. 5 ಏನೇನು ವಿಚಾರಗಳು ಹೇಳಿದ್ನೋ ಪಾಯಿಂಟ್ಸ್ಗಳಲ್ಲಿ ಸಮಸ್ಯೆಗಳು 1-2-3 ಇದ್ವಲ್ಲ, ಆ ಒಂದು ಇದಕ್ಕೂ ಸಹ ವಿಶೇಷ ಪರಿಹಾರದ ಅವಶ್ಯಕತೆ ಇರುತ್ತೆ. ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಲವಾರು ವಿಶೇಷವಾದ ಹೋಮಗಳಿದೆ. ಅದರಲ್ಲಿ ಪ್ರಮುಖವಾದದನ್ನು ಮಾತ್ರ ಈಗ ತಿಳಿಸ್ತೇನೆ, ಇನ್ನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಇನ್ನು ವಿಶೇಷ ಪರಿಹಾರಗಳು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಆದರೆ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇದೆ. ಅಂದರೆ ರವಿಯ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಮಕರ ಸಂಕ್ರಮಣ ಅಂದರೆ ರವಿಯ ಸಂಚಾರ. ಸೊ ಅದರಿಂದ ಆ ರವಿಯ ಸಂಚಾರದಲ್ಲಿ ರವಿಯ ವಿಶೇಷವಾದಂತಹ ಪರಿಹಾರದ ಅವಶ್ಯಕತೆ ಇರೋದ್ರಿಂದ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 18ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು. ಅದರ ಜೊತೆಯಲ್ಲಿ ನಾವು ಸ್ವಯಂವರ, ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು, ಇನ್ನೂ ವಿಶೇಷವಾದಂತಹ ಈ ಮಾಟಮಂತ್ರ, ಕೃಷ್ಣಮ ಅಥವಾ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡತಕ್ಕಂಥ ವಿಶೇಷ ಹೋಮಗಳು ಇದೆ. ಅದರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಬಟ್ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಡೇಟ್ನ ಮೆನ್ಷನ್ ಮಾಡಿ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಅವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ ಜನವರಿ 18ನೇ ತಾರೀಕು ಭಾನುವಾರ, ವಿಶೇಷವಾಗಿ ಅಮಾವಾಸ್ಯೆ ಪರ್ವದಿನಂದು ಪ್ರಸಾದ ಏನು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ವಿಶೇಷವಾದ, ನಾನೀಗ ಧಾರಣೆ ಮಾಡ್ಕೊಂಡು ನಿಮಗೆ ಸ್ಕ್ರೀನ್ ಮೇಲೂ ಕಾಣ್ತದೆ, ಆ ವಿಶೇಷವಾದ ರಾಜವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ರಾಜವರ್ಧನ ಮಣಿ ಪ್ರತಿಯೊಬ್ಬರ ನಿಮ್ಮಲ್ಲಿ ರಾಜಯೋಗವನ್ನು ವೃದ್ಧಿ ಮಾಡಿ ರಕ್ಷಣೆಯನ್ನು ಕೊಟ್ಟು ನಿಮಗೆ ಅಧಿಕಾರ ಪ್ರಾಪ್ತಿಯ ಯೋಗ ಫಲವನ್ನು ಕೊಟ್ಟು ಜಯ ವಿಜಯವನ್ನು ಕೊಡ್ತಕ್ಕಂಥ, ಎಲ್ಲ ಕಡೆ ನಿಮಗೆ ಜಯ ಆಗಬೇಕು. ನಾನು ಈಗಾಗಲೇ ಫಲದಲ್ಲಿ ನಿಮಗೆ ಏನೇನು ತಿಳಿಸಿದ್ದೇನೆ ಅದರಲ್ಲಿರೋ ನೆಗೆಟಿವಿಟೀಸ್ ಎಲ್ಲ ನಿವಾರಣೆ ಮಾಡಿ ಪಾಸಿಟಿವಿಟೀಸ್ ನಿಮಗೆ ಕೊಡ್ತಕ್ಕಂಥದ್ರಲ್ಲಿ ರಾಜವರ್ಧನ ಮಣಿಯ ಒಂದು ವಿಶೇಷತೆ ಬಹಳ ಇದೆ. ಪ್ರತಿಯೊಬ್ಬರೂ ಸಹ ರಾಜವರ್ಧನ ಮಣಿಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಈ ರಾಜವರ್ಧನ ಮಣಿಯನ್ನು ನಿಮ್ಮ ಉಂಗುರದ ಬೆರಳಿಗೆ ಹಾಕಲಿಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ಉಂಗುರವನ್ನು ಸಹ ಮಾಡಿಸಿದ್ದೇವೆ. ಇದನ್ನು ಏನು ಎಕ್ಸ್ಟೆಂಡ್ ಕೂಡ ಆಗ್ತದೆ, ಇದು ಏನೋ ತೊಂದರೆ ಸೈಜ್ ವಿಚಾರದಲ್ಲಿ. ಸೊ ಇಂತಹ ಒಂದು ವಿಶೇಷ ಮಣಿಯನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರು 6361335497 ಈ ನಂಬರ್, ಅಥವಾ 9113295125 ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದರೂ ಪರವಾಗಿಲ್ಲ, ಖಂಡಿತವಾಗಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದು. ಎಲ್ಲ ಹೋಮಗಳು, ಇನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ, ನಾನು ಮುಂದೆ ತಿಳಿಸ್ತೀನಿ ವಿಡಿಯೋಗಳಲ್ಲಿ. ಎಲ್ಲ ವಿಡಿಯೋಗಳ ಹೋಮಗಳನ್ನು ನೀವು ಲೈವ್ ಆಗಿ ನೋಡ್ತೀರಾ. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಹಸ್ರ ರವಿಶಾಂತಿ ಹೋಮ ವಿಶೇಷವಾದ ಹೋಮಗಳಲ್ಲಿ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ಈ ಒಂದು ಸಂಕ್ರಮಣ ಹಾಂತಿ ಮುಗಿದಿದೆ ಅಂದರೆ ಇಷ್ಟು ಅದ್ಭುತವಾದ ಪ್ರಸಾದ ಸಿಗೋದು ಸದ್ಯಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೂ ವಿಶೇಷವಾಗಿ ನಾನು ಯಾವ ಸನ್ನಿಧಾನದಲ್ಲಿದ್ದೇನೆ, ಈ ಒಂದು ಜಾಗದ, ಈ ಒಂದು ಸನ್ನಿಧಾನದ ವಿಶೇಷ ಚಿಕ್ಕ ಪುಟ್ಟ ಕ್ಲಿಪ್ ಕೂಡ ನಾನು ಇಲ್ಲಿ ತೋರಿಸಲಿದ್ದೇನೆ. ಈಗ ನೋಡಿ ವಿಡಿಯೋದಲ್ಲಿ ತೋರಿಸ್ತೇನೆ. ಸಂಪೂರ್ಣವಾದ ವಿಡಿಯೋಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಆ ಡಿಸ್ಕ್ರಿಪ್ಷನಲ್ಲಿ ಸಂಪೂರ್ಣ ಈ ಜಾಗವನ್ನೆಲ್ಲ ನಿಮಗೆ ತೋರಿಸ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.